ಲೀಡರ್ ಇವರು ಹೊಸಕೋಟೆಯ ಶಾಸಕರು 2 ಬಾರಿ ಶಾಸಕರ ಗೆದ್ದಿದ್ದಾರೆ. ಬಹಳಷ್ಟು ಯೂತ್ ಲೀಡರ್ ಗುರುತಿಸಿಕೊಂಡಿದ್ದಾರೆ ಹೊಸಕೋಟೆಯ ಶಾಸಕರು. DKಶಿ ಸಿದ್ರು ಇಬ್ಬರಿಗೂ ಕೂಡ ಬಹಳಷ್ಟು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಜೊತೆಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯುವ ನಾಯಕನಾಗಿ ಮನ್ನಣೆಯನ್ನ ಪಡ್ಕೊಂತಿದ್ದಾರೆ, ಬಹಳಷ್ಟು ಮುಂದಿದ್ದಾರೆ. ಸೊ ಈ ಲೆಕ್ಕಾಚಾರ, ಈ ಹಿರಿಯ ರಾಜಕಾರಣಿಗಳ ಎಲ್ಲ ಲೆಕ್ಕಾಚಾರ ನೋಡ್ತಾ ಇದ್ರೆ ಯೂತ್ ಆಗಿ ಇವ್ರಿಗೆ ಚಾನ್ಸ್ ಸಿಗ್ಬೋದಾ ಈ ಸಲ? ಅಲ್ಲ, ಪ್ರತಿ ಕ್ಯಾಬಿನೆಟ್ ಅಲ್ಲೂ ಕೂಡ ಅದು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ, ಸಿದ್ದರಾಮಯ್ಯ ಅವರು 2 ಬಾರಿ ಮುಖ್ಯಮಂತ್ರಿ ಆದಾಗ ಯುವಕರಿಗೆ ಅವಕಾಶಗಳು ಸಿಕ್ಕಿದಾವೆ. ಹೌದು. ನಾವು ಯೂತ್ ಲೀಡರ್ಗಳನ್ನು ತಗೊಂಡಾಗ ಪ್ರಿಯಾಂಕ್ ಖರ್ಗೆ ತಗೋಬಹುದು, ಕೃಷ್ಣ ಬೈರೇಗೌಡನ ತಗೋಬಹುದು, ದಿನೇಶ್ ಗುಂಡೂರಾವ್ ಅವರನ್ನು ತಗೋಬಹುದು. ಅವ್ರಿಗೆಲ್ಲ ಭಾಳಷ್ಟು ಸಣ್ಣ ವಯಸ್ಸಲ್ಲೇ ಅವಕಾಶಗಳು ಸಿಕ್ಕಿದ್ವು. ಆ ಲಿಸ್ಟಲ್ಲಿ ಶರತ್ ಬಚ್ಚೇಗೌಡರು ಕೂಡ ಕೇಳ್ತಾ ಇದ್ದಾರೆ. ನಾವು ಆಗ್ತಾರೆ ಅಂತ ನಾವು ಹೇಳ್ತಿಲ್ಲ, ಅವ್ರು ಕೇಳಿದ್ದಾರೆ. DK ಶಿವಕುಮಾರ್ ಅವ್ರ ಹತ್ರನೂ ಕೇಳಿದ್ದಾರೆ, ಸಿದ್ದರಾಮಯ್ಯ ಅವ್ರ ಹತ್ರನೂ ಕೇಳಿದ್ದಾರೆ. ಜೊತೆಗೆ ಬಿಜೆಪಿಯ ಸಂಬಂಧ, ರಾಜಕೀಯವಾಗಿ ಸಂಬಂಧವನ್ನು ಕಳೆದುಕೊಂಡ ಬಳಿಕ ಕಾಂಗ್ರೆಸ್ಗೆ ಸೇರ್ಪಡೆ ಆದ ಬಳಿಕ ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಬೆಳೆಸ್ಕೊಳ್ಳುವಂಥ ಒಂದು ಕೆಲಸ ಮಾಡ್ತಾರೆ. ಕೇವಲ ಹೊಸಕೋಟೆಗೆ ಅಷ್ಟೇ ಸೀಮಿತ ಆಗದೆ, ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿದೆ. ಯಾಕಂತ ಹೇಳಿದ್ರೆ MTB ನಾಗರಾಜ್ ಅಂತಹ ವರ್ಚಸ್ವಿ ಇರುವಂತಹ ನಾಯಕನನ್ನ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಸೋಲಿಸೋದು ಅಷ್ಟು ಸುಲಭದ ಮಾತಲ್ಲ. ಆ ಕ್ಷೇತ್ರನೂ ಹಂಗೆ ಇದೆ. ಅದೇನು ಬಿಜೆಪಿ ಹಾರ್ಡ್ಕೋರ್ ಬಿಜೆಪಿ ಇರುವಂತಹ ಒಂದು ಕ್ಷೇತ್ರ ಅಲ್ಲ. ಆ MTB ನಾಗರಾಜ್ ಅವ್ರಿಗೆ ಯಾರ್ಯಾರು ಏನೇನು ಅವಾಗ ಸಲಹೆಗಳು ಕೊಟ್ಟರು ಗೊತ್ತಿಲ್ಲ. ಆಪರೇಷನ್ ಕಮಲ ಅಂತ ಬಂದಾಗ ಅದೇ ಶರತ್ ಬಚ್ಚೇಗೌಡರಿಗೆ ತುಂಬಾ ಅನುಕೂಲ ಆಯ್ತು. ಆ ಕ್ಷೇತ್ರ ಯಾರೇ ಗೆಲ್ಲಿ, ಶರತ್ ಬಚ್ಚೇಗೌಡರು ಗೆದ್ರು 5-6 ಸಾವಿರ ಓಟಲ್ಲಿ ಗೆಲ್ಲಬೇಕು. MTB ನಾಗರಾಜ್ ಗೆದ್ರು ಕೂಡ 6-7 ಸಾವಿರ ಓಟಲ್ಲೇ ಗೆದ್ದಿರೋದು. ಆದರೆ ಶರತ್ ಬಚ್ಚೇಗೌಡರು 2 ಬಾರಿ ಶಾಸಕರಾಗಿದ್ದಾರೆ, ಜೊತೆಗೆ ಯುವಕರಾಗಿದ್ದಾರೆ. DK ಶಿವಕುಮಾರ್ ಅವ್ರಿಗೂ ಅತ್ಯಾಪ್ತರು. ಅದೇ ರೀತಿ ಸಿದ್ದರಾಮಯ್ಯ ಅವ್ರ ಬಳಿನೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ, ನನಗೊಂದು ಅವಕಾಶ ಕೊಡಿ ಅಂತ. ಆ ಯುವಕರ ಲಿಸ್ಟ್ ಅಲ್ಲಿ ನಾವು ಹಾಗೆ ಆಗ್ತಾರೆ ಅಂತ ನಾವು ಹೇಳ್ತಿಲ್ಲ. ಆ ಯುವಕರ ಲಿಸ್ಟ್ ಅಲ್ಲಿ ನೀವು ಯುವಕರನ್ನ ಪರಿಗಣಿಸಿದ್ದಾದ್ರೆ, ರಾಜಕೀಯದಲ್ಲಿ ಯುವಕರನ್ನ ಆಗಿಂದಾಗೆ ಅದು ಯಾವುದೇ ಪಕ್ಷ ಆಗಿರಲಿ, ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಮತ್ತೆ ಯಾವುದೇ ಪಾರ್ಟಿ ಆಗಿರಲಿ, ಯುವಕರಿಗೆ ಅವಕಾಶಗಳು ಕೊಟ್ರೆ ಯುವಕರು ಬರೋರ್ಗೂ ಕೂಡ ಅದೊಂದು ಹುಮ್ಮಸ್ಸು, ಮುಂದೆ ನಮಗೂ ಕೂಡ ಅವಕಾಶಗಳು ಸಿಗ್ಬೋದು, ನಾವು ಕೂಡ ಹೋಗ್ಬೋದು ಅಂತ. ಆ ಪಟ್ಟಿಯಲ್ಲಿ ಇವ್ರು ಕೇಳಿರೋದು ನಿಜ, ನನಗೂ ಒಂದು ಅವಕಾಶ ಸಿಕ್ಕಿದ್ರೆ ಕೊಡಿ ಅಂತ. ಬೆಂಗಳೂರು ಗ್ರಾಮಾಂತರದಲ್ಲಿ ಮುನಿಯಪ್ಪ ಈಗ ಹಿರಿಯ ಸಚಿವರು ಇದ್ದಾರೆ. ಆದ್ರೆ ಅದನ್ನ ಯಾವ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ DK ಶಿವಕುಮಾರ್ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಡೆವಲಪ್ಮೆಂಟ್ಸ್ ನಿರ್ಧಾರ ಆಗುತ್ತೆ.